ಜುಲೈ 18ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮಾದಿಗ ಮಹಾಸಭಾ ಕೂಡ್ಲಿಗಿ ಘಟಕ ಅಸ್ತಿತ್ವಕ್ಕೆ ಬಂದಿದೆ. ಕರ್ನಾಟಕ ಮಾದಿಗ ಮಹಾಸಭಾ ಸಂಘಟನೆಯು ರಾಜ್ಯಾಧ್ಯಕ್ಷರು ಹಾಗೂ ಸಚಿವರಾದ ಡಾಕ್ಟರ್ ಕೆ.ಎಚ್. ಮುನಿಯಪ್ಪರವರ್ ಮತ್ತು ಮಾಜಿ ಸಚಿವರು ಹಾಗೂ ಸಭಾದ ರಾಜ್ಯ ಕಾರ್ಯದರ್ಶಿಗಳಾದ ಎಚ್. ಆಂಜನೇಯರವರ ನೇತೃತ್ವದಲ್ಲಿ ಪ್ರಗತಿ, ಪ್ರಬಲತೆ ಹಾಗೂ ಸದೃಢತೆ ಹೊಂದುತ್ತಿದೆ. ಜಿಲ್ಲಾಧ್ಯಕ್ಷರಾದ ನಿಂಬಲ ರಾಮಕೃಷ್ಣರವರ ನಿರ್ದೇಶನದಂತೆ ಜಿಲ್ಲಾ ಖಜಾಂಚಿ ಹಾಗೂ ವಕೀಲರಾದ ಡಿ.ಎಚ್. ದುರ್ಗೇಶ್, ಮಹಾಸಭಾದ ಜಿಲ್ಲಾ ಯುವ ಮುಖಂಡರು ಹಾಗೂ ಕರ್ನಾಟಕ ಪೌರ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಜಿ. ಪ್ರಕಾರ್ ಹಾಗೂ ಜಿಲ್ಲಾ ಕಾಕಾ ಸಮಿತಿ ಸದಸ್ಯರಾದ ಬಿ. ಅಕ್ಷಯ್ ಕುಮಾರ್ ರವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಸಭೆ ಜರುಗಿತು. ಕರ್ನಾಟಕ ಮಾದಿಗ ಮಹಾಸಭಾ ತಾಲೂಕಾ ಘಟಕ ಅಧ್ಯಕ್ಷರಾಗಿ ಕೂಡ್ಲಿಗಿಯ ಹಿರಿಯ ನಾಗರಿಕರಾದ ಎಚ್. ಸಿದ್ದಪ್ಪ ನೇಮಕರಾಗಿದ್ದಾರೆ. ಉಪಾಧ್ಯಕ್ಷರಾಗಿ ತಿಮ್ಮನಹಳ್ಳಿಯ ಎಚ್. ಬಸಣ್ಣ, ಕಾರ್ಯದರ್ಶಿ ಕೂಡ್ಲಿಗಿಯ ಎಚ್. ಬಸಪ್ಪ, ಖಜಾಂಚಿ ಎಚ್. ಕೊಲ್ಲಾರಪ್ಪ, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕೂಡ್ಲಿಗಿಯ ಡಿ.ಎಚ್. ಮರಿಸ್ವಾಮಿ, ಎಂ.ಬಿ. ಶಿವರಾಜ್, ಕೆ. ತಿಪ್ಪೇಸ್ವಾಮಿ, ಮೋರಬ ಗ್ರಾಮದ ಸಾಲಿ ವೀರಣ್ಣ, ಗುಡೇಕೋಟೆ ಗ್ರಾಮದ ಶ್ರೀಮತಿ ವಿಶಾಲಾಕ್ಷಮ್ಮ ರಾಜಣ್ಣ ನೇಮಕವಾಗಿದ್ದಾರೆ. ಮಹಾಸಭಾದ ವಿಶೇಷ ಆಹ್ವಾನಿತರಾದ ಹೋರಾಟಗಾರ ಬಿ.ಟಿ. ಗುದ್ದಿ ಚಂದ್ರು, ಪೂಜಾರಿಹಳ್ಳಿಯ ಬಸವರಾಜ್, ಕೆಂಚಮಲ್ಲನಹಳ್ಳಿಯ ಓಬಳೇಶ್, ಗುಡೇಕೋಟೆ ಗ್ರಾಮದ ನಾಗರಾಜ್, ಮಡಕಲಕಟ್ಟೆ ಗ್ರಾಮದ ಸಾರೆಪ್ಪ, ಮಾಳಹಳ್ಳಿಯ ಎ.ಕೆ. ಮಂಜಪ್ಪ ಉಪಸ್ಥಿತರಿದ್ದರು. ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಮಾದಿಗ ಸಭಾದ ಹಿರಿಯರು ಹಾಗೂ ನಿವೃತ್ತ ಶಿಕ್ಷಕರಾದ ಬಸಪ್ಪರವರು ಮಾತನಾಡಿದರು. ಸಮಾಜ ಸರ್ವೋತ್ಮುಖ ಅಭಿವೃದ್ಧಿ ಸಾಧಿಸಲು ಸಂಘಟಿತವಾಗಬೇಕಾಗಿದೆ. ಅದಕ್ಕಾಗಿ ಸರ್ವರು ಸದಸ್ಯತ್ವ ಹೊಂದಿ ಮಹಾಸಭಾವನ್ನು ಸದೃಢಗೊಳಿಸೋಣ. ಈ ನಿಟ್ಟಿನಲ್ಲಿ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ನಿಯಮಾನುಸಾರ ಸದಸ್ಯತ್ವ ನೋಂದಣಿ ಕಾರ್ಯದಲ್ಲಿ ಸಕ್ರಿಯವಾಗಬೇಕಾಗಿದೆ, ಒಗ್ಗೂಡಬೇಕಿದೆ ಎಂದರು. ಜಿಲ್ಲಾ ಖಜಾಂಚಿ ಹಾಗೂ ವಕೀಲರಾದ ಡಿ.ಎಚ್. ದುರ್ಗೇಶ್, ಮಹಾಸಭಾದ ಜಿಲ್ಲಾ ಯುವ ಮುಖಂಡರು ಹಾಗೂ ಕರ್ನಾಟಕ ಪೌರ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಜಿ. ಪ್ರಕಾರ್, ಗುಡೇಕೋಟೆಯ ಶ್ರೀಮತಿ ವಿಶಾಲಾಕ್ಷಮ್ಮ, ರಾಜಣ್ಣ, ಬಿ. ಅಕ್ಷಯ್ ಕುಮಾರ್, ಅಧ್ಯಕ್ಷರಾದ ಎಚ್. ಸಿದ್ದಪ್ಪ ಮಾತನಾಡಿದರು. ಸಭಾದ ಕಾರ್ಯಕಾರಿ ಸಮಿತಿ ಸದಸ್ಯರು ಪತ್ರಕರ್ತರಾದ ಕೆ. ತಿಪ್ಪೇಸ್ವಾಮಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯ ಮಾದಿಗ ಸಮಾಜದ ಬಂಧುಗಳು ಇದ್ದರು. ವರದಿ ವಿಜಿ ರುಷ್ಪೇಂದ್ರ, ಕೂಡ್ಲಿಗಿ. ಚಂದ್ರ ಬಂದ ಸಾಲದ ಆಗ್ತದೆ.